ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಪಿ ಎಫ್ ಅನ್ನೋದು ಕೇವಲ ನಿಧಿಯಲ್ಲ, ಇದು ನಮ್ಮ ಭವಿಷ್ಯದ ಆಧಾರ. ಆದರೆ ಈ ಪಿ ಎಫ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು, ಅದೇ ರೀತಿಯಾಗಿ ನಮ್ಮನ್ನು ಕೂಡ ಕಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಪ್ರಾದೇಶಿಕ ಆಯುಕ್ತರು ಇ ಪಿ ಎಫ್ ಒ ಆರ್ ಆರ್ ನಗರ ಬೆಂಗಳೂರು ಬಾಲಕೃಷ್ಣ ನಾಯ್ಕ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸರ್, ತುಂಬ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ವಿಚಾರನ ನಿಮ್ಮಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ. ಮೊದಲನೇದಾಗಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಸರ್, ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಪಿ ಎಫ್ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾತಾಡ್ತೀನಿ. ಬಟ್ ಅದಕ್ಕೂ ಮುನ್ನ ಬಾಲಕೃಷ್ಣ ನಾಯಕ್ ಯಾರು, ಮೂಲತಃ ಎಲ್ಲಿನವರು? ಬಾಲಕೃಷ್ಣ ನಾಯಕ್ ಅನ್ನೋರು ಮೂಲತಃ ನಾವೆಲ್ಲರೂ ಬ್ಯಾಕ್ಗ್ರೌಂಡ್ ಬಂದಿರೋದೇ ರೂರಲ್ ಬ್ಯಾಕ್ಗ್ರೌಂಡಿಂದ. ಓಕೆ. ಕಷ್ಟಪಡಿದ ಕಷ್ಟಜೀವಿಗಳು ನಾವೆಲ್ಲ. ಹಂಗಾಗಿನೇ ನಾನು ಗರ್ವದಿಂದ ಹೇಳ್ಕೊಳ್ತೇನೆ, ಈ ಪರೀಕ್ಷೆ ನಡೆಸಿದಾಗ UPSC ಇಂದ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಉತ್ತೀರ್ಣನಾದವನು ನಾನೇ. ತೇರ್ಗಡೆ ಆಗಿದ್ದು 2006ರಲ್ಲಿ. ಸೂಪರ್. ನಾವೆಲ್ಲ ಸಿರಾ ತಾಲೂಕು ಬಂದಿರೋ ಬುಕ್ಕಪಟ್ಟಣ ಹೋಬಳಿ. ನಮ್ಮ ತಂದೆಯವರು ಅವರೇ ಒಬ್ಬ ವ್ಯಕ್ತಿ ನಮ್ಮ ಊರಿಂದ ಜಾಬ್ ತೊಗೊಂಡಿದ್ದು ಆ ಟೈಮಲ್ಲಿ. ಸೊ ಅದು ಒಂದು ನಮಗೆ ಖುಷಿಯಾದ ಸಂಗತಿ. ಅವರು ಒಂದು ಕೆಲಸ ತಗೊಂಡಿದ್ದಕ್ಕೆ ನಾವು ಬೆಂಗಳೂರು ಸೇರೋ ಇದಾಯಿತು. ಇಲ್ಲಿ ನಾವು ಓದಿದ್ದು ಪೂರ್ಣಪ್ರಜ್ಞಾ ಶಾಲೆಯಲ್ಲಿ, ಸದಾಶಿವನಗರ. ಅದಾದ ನಂತರ ಇಂಜಿನಿಯರಿಂಗ್ ಮಾಡಿದೆ MBIT ಕಾಲೇಜಿಂದ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. 2004 ಅಪ್ಲಿಕೇಶನ್ ಕರೀತಾರೆ UPSC ಅಂತ. ಆವಾಗ ನಾವು ಒನ್ಸ್ 2001 ಎಲ್ಲ ಸ್ಲೋ ಡೌನ್ ಇತ್ತು, ಕಂಪ್ನಿಗಳಲ್ಲಿ ಕೆಲಸ ಸಿಗ್ತಾ ಇದ್ದಿಲ್ಲ. ಅದ ಕಾರಣವಾಗಿ ನಾವು UPSC ಕಡೆ ಒಲವು ತೊಗೊಂಡ್ರಿ. ಸ್ಟೇಟ್ ಗೌರ್ಮೆಂಟಲ್ಲಿ ಅಷ್ಟೊಂದು ನೋಟಿಫಿಕೇಶನ್ ಆಗ್ತಾ ಇದ್ದಿಲ್ಲ. ಆದ ಕಾರಣ ನಾವು UPSC ಅವರು ಪ್ರತಿ ವರ್ಷ ಕರೆಕ್ಟಾಗಿ ನಡೆಸ್ತಿದ್ರು. ಸೊ ಅದೇ ಒಂದು ಸ್ಥಿರತೆಯಿಂದ ನಡೆಸೋ ಸಂಸ್ಥೆ ಅಂದ್ಕೊಂಡು ನಾವು ಅದಕ್ಕೆ UPSC ಕರೆಯೋ ಎಲ್ಲ ಎಕ್ಸಾಮ್ನು ಅಪ್ಲೈ ಮಾಡ್ತಿದ್ದೆ. ಅದರಲ್ಲಿ ಒಂದಾದಿದ್ದು ಇದು UPFO ಇಂದ ಅಸಿಸ್ಟೆಂಟ್ ಕಮಿಷನರಾಗಿ ಕರೆದಿದ್ರು. 70 ಪೋಸ್ಟ್ ಕರೆದಿದ್ದು. ಲಾಸ್ಟಲ್ಲಿ 3 ತೆಗೆದ್ಬಿಟ್ಟು 67 ಜನನ ರೆಕ್ರೂಟ್ಮೆಂಟ್ ಮಾಡಿದ್ರು 2006ರಲ್ಲಿ. 2006ರಿಂದ ನಾನು ಅಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದೀನಿ. KPSCಲಿ 5 ಸತಿ ಇಂಟರ್ವ್ಯೂ ಹೋಗಿದ್ದೀನಿ. ನಿಮ್ಗೆ ಗೊತ್ತಿದೆ KPSC ಇದು ಏನಂತ. ಸೊ ಅನ್ಲಕ್ಕಿ ಅಲ್ಲಿ ಆಗಿಲ್ಲ. ಬಟ್ ಐ ಆಮ್ ಫಾರ್ಚುನೇಟ್ ಎನಫ್ ದಟ್ EPFO ಅಂತ ಒಳ್ಳೆ ಸಂಸ್ಥೆಯಲ್ಲಿ IAS ಆಗಿದ್ರು ಕೂಡ ನೆಮ್ಮದಿ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ EPFO ಬಂದಿದ್ದ ಆಮೇಲೆ ಆ ಪರಿಪೂರ್ಣತೆ ಆದ ನೆಮ್ಮದಿ ನನಗಿದೆ. ಯಾಕಂದರೆ ಬೇರೆ ಯಾವ ಆರ್ಗನೈಸೇಷನ್ನು ಈ ಥರ ಸರ್ವಿಸ್ ಮಾಡೋದು, ಎಸ್ಪೆಷಲಿ ಪಬ್ಲಿಕ್ಗೆ ಸರ್ವಿಸ್ ಮಾಡೋದು ಇದೆಲ್ಲ, ನಾಟ್ ಓನ್ಲಿ ಡ್ಯೂರಿಂಗ್ ದ ಟೆನ್ಯೂರ್, ಅವರು ನಿವೃತ್ತಿ ಆದ ನಂತರ ಅವರಿಗೆ ಒಂದು ಭದ್ರತೆ ಕೊಡೋದಿರಲಿ, ಮತ್ತು ನಮಗೆ ಇನ್ ಬಿಟ್ವೀನ್ ಇವ್ರು ಕೆಲಸ ಮಾಡಬೇಕಾದ್ರೆ ಅವ್ರಿಗೇನಾದರೂ ಆದಾಗ ಅವ್ರಿಗೆ ಕುಟುಂಬಸ್ಥರಿಗೆ ಪಿಂಚಣಿ ಕೊಡೋದಿರಲಿ, ಅಥವಾ ಅವ್ರಿಗೇನಾದರೂ ಆಗಿ ಅವರು ತೀರೋದಾಗ ಇನ್ನೊಂದು ವಿಮೆ ಯೋಜನೆ ಇರಲಿ, ಇವೆಲ್ಲ ಒಂದೇ ಸಂಸ್ಥೆ ಕೊಡ್ತಾ ಇದೆ. ಹೌದು. ಸೊ ದಟ್ ಈಸ್ ಅ ಗ್ರೇಟ್ ಸರ್ವಿಸ್. ಈ ಥರ ಸರ್ವಿಸ್ ಕೊಡೋ ಸಂಸ್ಥೆ ನಾನು ಇದುವರೆಗೂ ಕಂಡು ಬಂದಿಲ್ಲ. ಫ್ಯೂಚರಲ್ಲಿ ನೋಡಬೇಕು, ಏನಾದರೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಂತ ಕ್ರಿಯೇಟ್ ಮಾಡಿ ಇನ್ನೂ ಒಳ್ಳೆ ಭದ್ರತೆ ಕೊಡೋ ಸಂಸ್ಥೆ ನಮ್ಮ ಪ್ರಧಾನಮಂತ್ರಿಯವರು ತರ್ಬೋದಂತ ಉಪಯೋಗಿಸ್ತಾರೆ. ಈಗ ಕಂಪ್ಲೀಟ್ ಆಗಿ ನೀವು ಮಾಡ್ತಿರೋದು ಕೂಡ ಸಾರ್ವಜನಿಕ ಸೇವೆನೇ. ಹೌದು. ಓಕೆನಾ? ಬಟ್ ವರ್ಕಿಂಗ್ ಫಿಲಾಸಫಿ ಅಂತ ಬಂದರೆ ಏನು ಹೇಳ್ತೀರಿ? ವರ್ಕಿಂಗ್ ಫಿಲಾಸಫಿ ಅಂದರೆ ನಾವು ಡೆಡಿಕೇಟೆಡ್ ಆಗಿದ್ದೀರಿ. ನಂಬ್ತಿರೋ ಇಲ್ವೋ, ಕಾರ್ಮಿಕ ದಿನಾಚರಣೆ ಮಾಡಿದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳು ರಜಾ ಘೋಷಣೆ ಮಾಡ್ತಾರೆ. ಅವರ್ಸ್ ಈಸ್ ದ ಓನ್ಲಿ ಆರ್ಗನೈಸೇಷನ್ ವಿ ಹ್ಯಾವ್ ಓಪನ್ ಆನ್ ದಟ್ ಡೇ. ಅವತ್ತು ನಾವು ಕಾರ್ಯನಿರ್ವಹಿಸ್ತೀರಿ ಪರಿಪೂರ್ಣತೆಯಿಂದ. ಯಾಕೆ ಅಂದರೆ ಅವತ್ತಿನ ದಿವಸ ಎಲ್ಲರಿಗೂ ರಜಾ ಸಿಗಲ್ಲ. ಅವತ್ತಿನ ದಿವಸ ಆ ಉದ್ಯೋಗಸ್ಥರು ಬಂದು ಅವ್ರದ್ದು ಏನೇ ಕಷ್ಟ ಇದ್ರೂ ನಮ್ಮ ಮುಂದೆ ಹಂಚ್ಕೊಳ್ಳಿ ಅನ್ನೋ ಒಂದು ಇದನ್ನು. ಸೊ ವಿ ಆರ್ ಡೂಯಿಂಗ್ ಇಟ್. ಈಗ ಇನ್ನೊಂದು ಅದೊಂದು. ಎರಡನೇದೇನೆಂದರೆ, ಮೊದಲು ಉದ್ಯೋಗದಾತರು ಉದ್ಯೋಗಸ್ಥರಿಗೆ ಸಂಸ್ಥೆ ಏನಾದರೂ ತೊಂದರೆ ಇದ್ದರೆ ಅವರು ನಮ್ಮ ಆರ್ಗನೈಸೇಷನ್ ನಮ್ಮ ಆಫೀಸ್ ಬಂದು ಇದು ಮಾಡ್ತಾರೆ. ಬಟ್ ಎವ್ರಿ ಮಂತ್ ನಾವು ಭವಿಷ್ಯನಿಧಿ ನಿಮ್ಮ ಹತ್ತಿರ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಯಾರ್ಯಾರಿಗೆ ಪ್ರತಿ ತಿಂಗಳಲ್ಲಿ ನಮ್ಮ ಒಂದು ಕ್ಲಸ್ಟರ್ ಅಂತ ಇದು ಮಾಡ್ತೀರಿ. ಆ ಕ್ಲಸ್ಟರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಂಸ್ಥೆಯನ್ನು ಗುರುತಿಸಿ ಆ ಸಂಸ್ಥೆಯಲ್ಲಿ ನಾವು ಬರ್ತಾ ಇದ್ದೀರಿ ಅಂತ ಮುಂಚೆನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ. ಸೊ ನಿಮ್ಗೆಲ್ಲರಿಗೂ ಯಾವುದೇ ಥರದ ಸಮಸ್ಯೆ ಇದ್ರೂ ಅವತ್ತಿನ ದಿವಸ ಮ್ಯಾಕ್ಸಿಮಮ್ ಆನ್ ದ ಸ್ಪಾಟ್ ನಿರ್ವಹಣೆ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಇಫ್ ನಾಟ್ ಆಗಲಿಲ್ಲ ಅಂದರೆ ಅದನ್ನು ನಾವು ಆಫೀಸ್ ತಂದು ಏನಾದರೂ ಇನ್ನೂ ಎಕ್ಸ್ಟ್ರಾ ಡೇಟಾಸ್ ಏನಾದರೂ ಕಲೆಕ್ಟ್ ಮಾಡ್ಕೊಂಡು ಅವ್ರದ್ದು ಇದು ನಿವಾರಣೆ ಮಾಡಬೇಕಂದ್ರೆ ನಾವು ಮಾಡ್ತೀರಿ. ಓಕೆ ಸರ್, ಈಗ ನಿಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಏನು ಹೇಳ್ತೀರಿ?
ಸಾಮಾಜಿಕ ಭದ್ರತೆ ವಹಿಸೋದೇ ಒಂದು ಮುಖ್ಯ ಉದ್ದೇಶ. ಪಾಯಿಂಟ್ ನಂಬರ್. ಓಕೆ. ಒಂದು. ಹ್ಮ್. ಈಗ ಹೊಸದಾಗಿ ಏನು ಮಾಡಿದ್ದೀರಂದರೆ, ಈಗ ಪ್ರಧಾನಮಂತ್ರಿ ಮೋದಿಜಿಯವರು ಬಂದಿದ್ದಾದಮೇಲೆ ಯೂನಿವರ್ಸಲೈಸೇಷನ್, ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಹ್ಮ್. ಅಂತ ಮಾಡ್ತಾರೆ. ಅಂದರೆ ಈಗ ಸಂಘಟಿತ ಸಂಸ್ಥೆಗಳಿಗೆ ಮಾತ್ರ ನಮ್ಮ ಅಂಡರ್ ಬರ್ತಾರೆ, ಹ್ಮ್. ಅಸಂಘಟಿತ ಸಂಸ್ಥೆಗಳೆಲ್ಲ ಬರಲ್ಲ. ಅದಕ್ಕೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಕೊಡಬೇಕಂತ ಅದು ನಡೀತಾ ಇದೆ. ಇನ್ನೂ ಫುಲ್ ಫ್ಲೆಡ್ಜ್ ಆಗಿ ಆಗಲಿಲ್ಲ. ಈ ಗಿಗ್ ವರ್ಕರ್ಸ್ ಇರ್ಬೋದು, ಬೇರೆಯವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ಸಾಮಾಜಿಕ ಭದ್ರತೆ ಕೊಡಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಸಾಮಾಜಿಕ ನಡೀತಾ ಭದ್ರತೆ ಎಲ್ಲರಿಗೂ ಕೊಡ್ಬೇಕು. ಈಗ ಗೀಗ್ ವರ್ಕರ್ಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಮತ್ತೆ ಟ್ಯಾಕ್ಸಿ ಓಡಿಸೋರು ಕೂಡ ಈಗ ನೋಡಿ, ಓಲಾ ಊಬರ್ ಅಂತ ಇವ್ರು ಬಂದ್ರೆ ಒಂದು ಕಂಪ್ನಿ ಒಳಗಡೆ ಇರ್ತಾರೆ ಟ್ಯಾಕ್ಸಿ ಅಂತ, ಬಟ್ ಸ್ವಂತಕ್ಕೆ ಓಡಿಸ್ತಾ ಇರ್ತಾರೆ ಕ್ಯಾಬ್ ಡ್ರೈವರ್ಸ್. ಅವ್ರಿಗೆ ಯಾವ ರೀತಿಯಾಗಿ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಅವರು ಎಂಪ್ಲಾಯರ್ ಕೆಳಗಡೆ ಕೆಲಸ ಮಾಡ್ತಿಲ್ಲ, ದೇ ಆರ್ ಅರ್ನಿಂಗ್ ಓನ್. ಹ್ಮ್. ಅವ್ರಿಗೆ ನಾಳೆ ದಿವಸ ನನಗೆ ಭದ್ರತೆ ಬೇಕು ಹ್ಮ್. ಅಂತ ಒಂದು ಇಚ್ಛೆ ಇದ್ದರೆ ಅವ್ರೇನು ಮಾಡ್ಬೋದು, ಅವರೇ ನಾಳೆ ದಿವಸ ಫ್ಯೂಚರ್ಲಿ ಇವಾಗ ಅದೇನಿಲ್ಲ, ಅದು ಇನ್ನೂ ಬಂದಿಲ್ಲ, ಲಾಗುಗೆ ಬಂದಿಲ್ಲ, ಅದಕ್ಕೇನು ಲಾಸ್ ಇನ್ನೂ ಮಾಡಿಲ್ಲ. ನಾಳೆ ಫ್ಯೂಚರ್ ಬರ್ಬೋದು. ಏನಂತ ಅವ್ರಿಗೆ ಇಚ್ಛೆ ಇದ್ದರೆ ಅವರು ನಮಗೆ ಕಟ್ಬೋದು. ಆವಾಗ ನಾವು PFಗಾಗಿ ನಾವು ಕೊಡೋ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ EPF ಕೊಡೋ ಇಂಟ್ರೆಸ್ಟ್ ಡಿಕ್ಲೇರ್ ಮಾಡುತ್ತಲ್ಲ, ಆ ಇಂಟ್ರೆಸ್ಟ್ ಯಾವ ಸಂಸ್ಥೆನೂ ಕೊಡ್ತಿಲ್ಲ. ಅದೊಂದು ಬಡ್ಡಿ ದರ ಇರಲಿ, ಅದಾದ ನಂತರ ಅವ್ರಿಗೇನಾದರೂ ಆದರೆ ವಿಮೆ ಇರಲಿ, ಇಲ್ಲ ಪಿಂಚಣಿ ಕೊಡೋದಿರಲಿ, ಇದು ಮೂರು ಪ್ರೊವೈಡ್ ಮಾಡ್ಬೋದು. ನಾಳೆ ಸರ್ಕಾರ ಬಯಸಿದ್ರೆ ಇದು ಮೂರು ಪ್ರೊವೈಡ್ ಮಾಡ್ಬೋದು. ಓಕೆ. ಬಟ್ ಈಗ PF ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನೌಕರನಿಗೆ ಅಂತ ಹೇಳ್ಬಿಟ್ಟು? ಯಾಕಂದರೆ ತುಂಬ ನೆಗ್ಲಿಜೆನ್ಸಿ ಇದೆ. ಯಾಕೆ ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೋದಾದರೆ, ಜಸ್ಟ್ ಒಬ್ಬ ಹುಡುಗ ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾನೆ, ಯಾವುದೋ ಒಂದು ಕಂಪ್ನಿಗೆ ಹೋಗಿರ್ತಾನೆ, ಅವ್ನಿಗೆ 20,000 ರೂಪಾಯಿ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಅವ್ನು ಬರೋದೇ 20,000 ರೂಪಾಯಿ, ಅದರಲ್ಲಿ PF ಮತ್ತೊಂದು ಕಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ನನಗೆ ಬೇಡ PF ಅಂತ ಅವನು ಡಿಸೈಡ್ ಮಾಡಿಬಿಡ್ತಾನೆ. ಇದೆಷ್ಟು ಸರಿ? 20,000 ಅಂತ ಹೇಳಿದಾಗ ನೀವು ವೇಜಸ್, ನಾವು ಅದಕ್ಕೆ ಅವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಓಕೆ. ಸೊ ನಮ್ಮದು PF EPF ವೇಜಸ್ಗೆ ಒಂದು ಲಿಮಿಟ್ ಇದೆ, ಸೀಲಿಂಗ್ ಲಿಮಿಟ್ ಇದೆ. ಇವತ್ತು ಆ್ಯಸ್ ಆನ್ ಟುಡೇ ಇಟ್ ಈಸ್ 15,000. 15,000 ಆ್ಯಂಡ್ ಬಿಲೋ ಇದ್ದರೆ ಅಂಥ ಎಂಪ್ಲಾಯೀಸಿಗೆ ಎಲ್ಲರಿಗೂ ಅವ್ರಿಗೂ ಇಲ್ಲ ನಾವು ಬೇಡ ಅಂದ್ರೂ ಅವ್ರು ಬಿಡೋಂಗಿಲ್ಲ. ಎಂಪ್ಲಾಯೀಸ್ ಕನಾಟ್ ಇವೆಡ್ ದೆಮ್. ಅವ್ರಿಗೆ ಕಟ್ಟಲೇಬೇಕು, ಅವ್ರ ಶೇರ್ ಇರಲಿ ಮತ್ತು ಎಂಪ್ಲಾಯಿ ಶೇರ್ ಎರಡೂ ಕಟ್ಟಲೇಬೇಕು. ಓವರ್ ಆ್ಯಂಡ್ ಅಬೌವ್ 15,000 ಇದೆ, ಅವ್ರನ್ನ ಎಕ್ಸ್ಕ್ಲೂಡೆಡ್ ಅಂತ ತೋರಿಸ್ಬೋದು. ಅಂದರೆ ಅವ್ರ ಇಚ್ಛೆ ಪ್ರಕಾರ ಎಕ್ಸ್ಕ್ಲೂಡೆಡ್ ಮಾಡಿ, ಅವ್ರೊಂದು ಫಾರ್ಮ್ 11 ಅಂತ ಒಂದು ಸರ್ಟಿಫಿಕೇಟ್ ಇರ್ತೈತೆ, ಅದರಲ್ಲಿ ಸೈನ್ ಮಾಡಿಸ್ಕೊಂಡು ಎಕ್ಸ್ಕ್ಲೂಡ್ ಎಂಪ್ಲಾಯಿ ಥರ ಮಾಡ್ಬೋದು. ಬಟ್ ಅದ್ರ ಮೇಲೇನೂ ನಮ್ಮ ಸಂಸ್ಥೆ ಇವಾಗ ಇದು ಮಾಡ್ತಾ ಇದೆ. ಯಾಕಂದರೆ ಈಗ ಮಿನಿಮಮ್ ವೇಜಸ್ 21,000 ಆಗಿರೋ ಕಾರಣಕ್ಕೆ ಈಗ ಎಲ್ಲರೂ 15,000 ಮೇಲೆ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಎಲ್ಲರಿಗೂ ಎಕ್ಸ್ಕ್ಲೂಡೆಡ್ ಮಾಡಬಾರ್ದು. ಈ EPF ವೇಜಿಂಗ್ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡಿ ಎಲ್ಲರಿಗೂ ಅಟ್ಲೀಸ್ಟ್ ಆ ಸೀಲಿಂಗ್ ಲಿಮಿಟ್ವರೆಗೂ ಎಲ್ಲ ಎಂಪ್ಲಾಯೀಸ್ಗೂ PF ಕೊಡಬೇಕು ಅನ್ನೋದು ಒಂದು ನಡೀತಾ ಇದೆ. ಅದು ಸರ್ಕಾರ ಇಚ್ಛಿಸಿದ್ರೆ ಅದು ಜಲ್ದಿ ತಗೋಬೇಕು PF ಅಂತ ಹೇಳಿದ್ರೆ ಯಾಕೆ ತಗೋಬೇಕು, ಯಾಕೆ ಇಂಪಾರ್ಟೆಂಟ್? ನೀವಾಗ ಈಗಿನ ಯುವ ಜನತೆಯಲ್ಲಿ ಏನಾಗಿದೆ ಅಂದರೆ, ಈ ಸೇವಿಂಗ್ಸ್ ಮಾಡೋ ಮನೋಭಾವನೆನೇ ಇಲ್ಲ. ಏನೇ ಇದ್ರೂ ಆ ಲೈಫ್ ನಾವು ಲೀಡ್ ಮಾಡಬೇಕು, ಬೇರೆಯವ್ರನ್ನ ನೋಡಿ ಕಲಿಯೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಈಗ ಅವ್ರಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, EMI ಒಂದು ಒಳ್ಳೆ ಮೊಬೈಲ್ ತೊಗೊಬೇಕು, ಯಾಕಂದರೆ ಇದು ನೋಡಿ ಪ್ರೇರಿತರಾಗಿರೋದು. ಸೊ ಅದೇ ನಡೀತಾ ಇದೆ. ಈ ಸೇವಿಂಗ್ಸ್ ಅನ್ನೋದು ಇಲ್ವೇ ಇಲ್ಲ. ಸೊ ಈ ಸೇವಿಂಗ್ಸ್ ಅನ್ನೋ ಒಂದು ಇದನ್ನ ಗುಣನ ಹುಟ್ಟಿಸ್ಬೇಕಂತಾನೆ ನಾವು ಇದನ್ನ EPFನ ಮ್ಯಾಂಡೇಟ್ರಿ ಮಾಡ್ಕೊಬೇಕು. ಒಂದು ಅದಾದ ನಂತರ ನಾವು ಬಡ್ಡಿ ದರ ಕೊಡೋದು ಒಂದು, ಅದ್ರ ಜೊತೆಗೆ ಪೆನ್ಷನ್ ಇರಲಿ ಮತ್ತು ವಿಮೆ ಇರಲಿ, ಇವೆಲ್ಲ ಯೋಜನೆಗಳಿದ್ದಾವೆ. ನೀವು 10 years ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನೀವು ಪೆನ್ಷನ್ಗೆ ಎಲಿಜಿಬಿಲಿಟಿ ಆಗ್ತೀರಾ. ನಾಳೆ ದಿವಸ ಮಿನಿಮಮ್ ಪೆನ್ಷನ್ ನೀವು ನೋಡಿ, ವಯಸ್ಸಾಗಿದ್ದ ಆಮೇಲೆ ನಾಳೆ ದಿವಸ ಮಕ್ಕಳು ನೋಡ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ಈಗ ನಿಮ್ಮ ಭದ್ರತೆಗೆ ನೀವು ಅದು ಉಳಿಸ್ಕೊಳ್ಳೋದಕ್ಕಾದ್ರೂ ಆಗಿ ಪೆನ್ಷನ್ ಅನ್ನೋದು ಒಂದು ಸರ್ಕಾರದಿಂದ ಬಂದರೆ ನಿಮ್ಮ ಜೀವನೋಪಾಯಕ್ಕಾದ್ರೂ ನಡೀತೈತಲ್ಲ. ಇಲ್ಲೇ ಸಿಟಿಯಲ್ಲೇ ಇರಬೇಕಂತ ಅಲ್ಲ, ಬೇರೆ ಕಡೆ ಊರ ಕಡೆ ಹೋಗಿ ಆದರೂ ನೀವು ಜೀವನೋಪಾಯ ಮಾಡ್ಬೋದು. ಆ ಗ್ಯಾರಂಟಿ ಅಂತೂ ಇದ್ದೇ ಇದೆ ಅಲ್ವಾ. ಈ ಪೆನ್ಷನ್ ಅಂತ ಹೇಳ್ತೀರಿ, ಎಲಿಜಿಬಿಲಿಟಿ ಅಂದರೆ ಹೇಗೆ, ಏನು ಮಾಡಬೇಕು ಅಂತ ಪೆನ್ಷನ್ ಬರಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ? ಈಗ ಎಲ್ಲರಿಗೂ ಈಗ ಕೆಲಸ ಮಾಡ್ತಿರೋ ಯುವ ಜನತೆಗಳಿಗೆ ಏನಾಗಿದೆ ಅಂದರೆ, ಈಗ 100 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಅವರು ಎಂಪ್ಲಾಯರು ಕೊಡ್ತಾರೆ. ಸೊ 200 ರೂಪಾಯಿ PF ಬರಬೇಕು ಅಂತ ಹೇಳ್ತೀರಾ. ಅದಲ್ಲ ಅದು. ಸೊ 12% ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಮ ಸ್ಯಾಲ್ರಿಯಿಂದ, ಎಂಪ್ಲಾಯರ್ ಹ್ಯಾಸ್ ಟು ಬಿ ಫೋರ್ಸ್ ಟು ಪೇ 12%. ಆ 12%ಅಲ್ಲಿ 8.3% ಪೆನ್ಷನ್ ಫಂಡಿಗೆ ಹೋಗುತ್ತೆ. ಓಕೆ. ಆ ಪೆನ್ಷನ್ ಫಂಡ್ ಹೋಗಿರೋ ಅಮೌಂಟ್ನೇ ನಾವು ಇನ್ವೆಸ್ಟ್ ಮಾಡಿ ನಿಮ್ಗೆ ನಾಳೆ ದಿವಸ ಪೆನ್ಷನ್ ಕೊಡೋದು. ರಿಮೈನಿಂಗ್ 3.2% ನಿಮ್ಮ PFಗೆ ಹಾಕ್ತೀರಿ. ಅಷ್ಟೇ ಮೊತ್ತ ಮಾತ್ರ ನಿಮ್ಮ PFಲ್ಲಿ ಇಂಟ್ರೆಸ್ಟ್ ಆ್ಯಡ್ ಆನ್ ಮಾಡಿ
ನಿಮಗೆ ಬೆನಿಫಿಟ್ ಕೊಡೋದು. ಓಕೆ. ಈಗ